ಫ್ರೆಂಡ್ಸ್, ಬಿಗ್ ಬಾಸ್ 11ರ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡಿ ಬರೋಣ ಬನ್ನಿ. ಹಾಳು ಮಾಡಕ್ಕೆ ನಿಮ್ಮ ಅಪ್ಪನಗೂ ಸಾಧ್ಯ ಇಲ್ಲ. ಹೌದು, ಬಿಗ್ ಬಾಸ್ 11ರ ಸಂಚಿಕೆ ಮೊದಲನೇ ವಾರದಲ್ಲಿಯೇ ಜಗದೀಶ್ ಅವರು ತುಂಬಾ ಓವರ್ ಆಗಿ ಮಾತನಾಡಿಬಿಟ್ಟಿದ್ದಾರೆ. ಬಿಗ್ ಬಾಸ್ಗೆ ಎದುರಾಳಿಯಾಗಿದ್ದಾರೆ. ಬಿಗ್ ಬಾಸ್ಗೆ ಎದುರಾಗಿ ಮಾತನಾಡಿ ಬಿಗ್ ಬಾಸ್ಗೆ ಹಾಗೆ ಅವಾಜ್ ಕೂಡ ಮಾಡಿದ್ದಾರೆ. ನನ್ನನ್ನು ಎದುರು ಹಾಕ್ಕೊಂಡು ಬಿಗ್ ಬಾಸ್ ನಡೆಯೋದಕ್ಕೆ ಆಗುತ್ತಾ? ಇಲ್ಲವೇ ಇಲ್ಲ. ಬಿಗ್ ಬಾಸ್ನ ನಾನು ಹಾಳು ಮಾಡ್ತೇನೆ, ಬಿಗ್ ಬಾಸ್ ನಡೆಯೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಜೋರಾಗಿ ಮಾತನಾಡಿದ್ದಾರೆ. ಆಗ ಕಿಚ್ಚ ಸುದೀಪ್ ಅವರಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟಿದೆ. ವಾರದ ಅಂತ್ಯದಲ್ಲಿ ಜಗದೀಶ್ ಅವರಿಗೆ ಚೆನ್ನಾಗಿಯೇ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಇಲ್ಲ ಜಗದೀಶ್ ಅವರೇ, ನಿಮ್ಮನ್ನು ನೀವು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ, ನಿಮ್ಮನ್ನು ನೀವು ದೊಡ್ಡ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಜೋರಾಗಿ ಕೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಆಟ ಆಡೋದಕ್ಕೆ ಬಂದಿದ್ದೀರಾ, ಚೆನ್ನಾಗಿ ಆಟ ಆಡಬೇಕು, ಆಟವನ್ನು ಮುಂದುವರಿಸ್ಕೊಂಡು ಇನ್ನೂ ಆಟವನ್ನು ಒಳ್ಳೆ ಮಟ್ಟಿಗೆ ಬೆಳೆಸೋದಕ್ಕೆ ಸಾಧ್ಯವೇ ಹೊರತು ಬಿಗ್ ಬಾಸ್ ಹಾಳು ಮಾಡೋದಕ್ಕೆ ಸಾಧ್ಯವಿಲ್ಲ. ಇದು ನಿಮ್ಮಿಂದಲೂ ಆಗೋದಿಲ್ಲ, ನಿಮ್ಮ ಅಪ್ಪನಿಂದಲೂ ಈ ಬಿಗ್ ಬಾಸ್ ಹಾಳು ಮಾಡೋದಕ್ಕೆ ಆಗೋದಿಲ್ಲ ಅಂತ ಜೋರಾಗಿ ಕಿಚ್ಚ ಸುದೀಪ್ ಅವರು ಜಗದೀಶ್ ಅವರ ಮೇಲೆ ಆವಾಜನ್ನು ಮಾಡಿರ್ತಾರೆ. ಆಗ ಜಗದೀಶ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಸರ್, ನಿಮ್ಮ ಬಗ್ಗೆ ನಮಗೆ ಯಾವುದೇ ತೊಂದರೆ ಇಲ್ಲ, ನಿಮ್ಮ ಬಗ್ಗೆ ಎಲ್ಲವೂ ಚೆನ್ನಾಗಿ ಇದೆ, ಕನ್ನಡ ಕೂಡ ತುಂಬಾ ಚೆನ್ನಾಗಿ ಮಾತನಾಡ್ತೀರಾ ಅಂತ ಹೇಳಿದಾಗ ಆಗ ಕಿಚ್ಚ ಸುದೀಪ್ ಹೇಳ್ತಾರೆ, ಇಲ್ಲ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ, ನಾನು ಕನ್ನಡವನ್ನು ಚೆನ್ನಾಗಿಯೇ ಮಾತನಾಡ್ತೇನೆ, ಇಲ್ಲ ಅಂತ ಯಾರು ಹೇಳಿದ್ದು? ಅಲ್ಲಿ ಹಾಗಿದ್ದಾಗಲೇ ಇವಾಗ 11ರ ಸಂಚಿಕೆವರೆಗೂ ನಾನು ಬರೋದಕ್ಕೆ ಸಾಧ್ಯವಾಗಿದ್ದು ಗೊತ್ತಾ ಅಂತ ಜೋರಾಗಿ ಕೇಳ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು. ನನ್ನ ಬಗ್ಗೆ ನೀವು ಗೈಡೆನ್ಸ್ ಮಾಡೋದು ಬೇಕಾಗಿಲ್ಲ, ನಿಮ್ಮ ಬಗ್ಗೆ ನೀವು ಮಾತನಾಡಿ ಮೊದಲು ಅಂತ ಕಿಚ್ಚ ಸುದೀಪ್ ಅವರು ಜಗದೀಶ್ ಅವರ ಮೇಲೆ ಆವಾಜನ್ನು ಹಾಕಿದ್ದಾರೆ. ನೀವು ಈ ರೀತಿ ಮಾತನಾಡಬಾರ್ದು ಅಂತ ಜೋರಾಗಿ ಹೇಳ್ತಾರೆ. ಇಲ್ಲಿವರೆಗೂ ಸ್ಪರ್ಧಿಗಳು ಈ ರೀತಿ ಯಾರು ಕೂಡ ಬಿಗ್ ಬಾಸ್ಗೆ ಆವಾಜ್ ಹಾಕಿಲ್ಲ, ಇದು ಮುಂದುವರಿಬಾರ್ದು, ಇದಕ್ಕೆ ಕಠಿಣವಾದ ಶಿಕ್ಷೆ ಕೂಡ ಆಗ್ಬಿಡುತ್ತೆ ಅಂತ ಜೋರಾಗಿ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ. ಆಗ ಜಗದೀಶ್ ಅವರಿಗೆ ಅರಿವಾಗ್ಬಿಟ್ಟು ಎಲ್ಲರ ಹತ್ರನೂ ಕ್ಷಮೆ ಕೂಡ ಕೇಳಿದ್ದಾರೆ. ಎಲ್ಲ ಸ್ಪರ್ಧಿಗಳ ಹತ್ರ ಕ್ಷಮೆಯನ್ನು ಕೇಳಿದ್ದಾರೆ. ನಾನು ಇವಾಗ ಮಾಡಿದ್ದು ತಪ್ಪಾಗಿದೆ, ನಾನು ಏನೋ ಇಲ್ಲಿ ಬೇರೆನೇ ನಡೀತಾ ಇತ್ತು, ಹಾಗೆ ತುಂಬಾ ದಬ್ಬಾಳಿಕೆ ನಡೀತಾ ಇತ್ತು, ಹಾಗಾಗಿ ನಾನು ಈ ರೀತಿ ಮಾತನಾಡಿಬಿಟ್ಟೆ, ಅನ್ಯಾಯ ಕೂಡ ತುಂಬಾ ನಡೀತಾ ಇತ್ತು, ಹಾಗಾಗಿ ನಾನು ಈ ರೀತಿ ಮಾತನಾಡುವಂಥ ಪ್ರಸಂಗ ಬಂತೆ ಹೊರತು ನಾನು ಯಾವುದೇ ಕಾರಣಕ್ಕೂ ಯಾರ ಮೇಲೆ ಕೋಪಕ್ಕೂ ಕೂಡ ಈಗಂದಿಲ್ಲ. ನನ್ನಿಂದ ಯಾರಿಗಾದರೂ ತುಂಬಾ ಕೋಪ ಹಾಗೆ ನನ್ನ ಮೇಲೆ ತುಂಬಾ ಸಿಟ್ಟು ಬಂದಿದ್ದರೆ ಕ್ಷಮಿಸಿ, ನನ್ನಿಂದ ನೋವಾದರೂ ಕೂಡ ಕ್ಷಮಿಸಿ ಅಂತ ಕೇಳಿದಾಗ ಆಗ ಭವ್ಯಗೌಡ ಹೇಳ್ತಾ ಇದ್ದಾರೆ, ನೀವು ಹೇಳಿದ್ದು ನನಗೆ ಏನು ಕೇಳಿಲ್ಲ, ಕಾಣಿಸಿಲ್ಲ, ನೋಡಿಲ್ಲ ಅಂತ ಜೋರಾಗಿ ಹೇಳ್ತಾರೆ. ಆಗ ಜಗದೀಶ್ ಅವರು ಮತ್ತೊಮ್ಮೆ ಎಲ್ಲರ ಹತ್ರನೂ ಕ್ಷಮೆಯನ್ನು ಕೇಳಿದ್ದಾರೆ. ಹಾಗಾದರೆ ಎಲ್ಲರೂ ಕೂಡ ಕ್ಷಮಿಸ್ತಾರ? ಮುಂದೆ ಏನಾಗುತ್ತೆ ಎಂಬುದನ್ನು ಕಾದು ನೋಡೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.